ನಮಸ್ಕಾರ ಸ್ನೇಹಿತರೆ. ನಮ್ಮದು ಸರಿ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಬಂಧುಗಳೇ, ಬೆಳ್ಳುಳ್ಳಿ ನಮಗೆ ಅಮೃತ. ಗಾರ್ಲಿಕ್ ಈಸ್ ಎ ಅಮೃತ. ಇದು ಪ್ರತಿಯೊಬ್ಬರು ಸೇವನೆ ಮಾಡೋದು ಯಾವ ಥರ ಸೇವನೆ ಮಾಡಬೇಕಂತ ಗೊತ್ತಿರಬೇಕು. ಈ ಬೆಳ್ಳುಳ್ಳಿ ಬಗ್ಗೆ ಒಂದು 100-150 ಎಪಿಸೋಡ್ ತೆಗಿಬೋದು. ಅಷ್ಟು ಇದರಲ್ಲಿ ಔಷಧಿ ಅಡಕವಾಗಿದೆ. ಸ್ನೇಹಿತರೆ, ಈ ನಮಗೆ ಎಕ್ಸಸ್ ಆಫ್ ಹೀಟ್ ಅಂತಾರೆ. ನಾವು ಸೇವನೆ ಮಾಡುವ ಆಹಾರ, ತಿರುಗಾಡುವ ಇದು, ನಮ್ಮ ಬೈಕ್ಗಳು, ನಮ್ಮ ಕಾರುಗಳು, ನಮ್ಮ ಒಂದು ಎಲ್ಲ ರೀತಿಯ ಈ ಸೀಟ್, ನಾವು ಕುತ್ಕೊಳ್ಳುವಂಥ ಆಸನಗಳಲ್ಲಿ ಈ ಪ್ಲಾಸ್ಟಿಕ್ಕು ಇವೆಲ್ಲ ಸೇರಿಸಿ ಮೆತ್ತಗಿರಬೇಕು ಅಂತ ಇದು ಮಾಡ್ತಾರೆ ಕುರ್ಚಿಗಳು. ಅಂತಹ ಕುರ್ಚಿಗಳ ಮೇಲೆ ನಾವು ಕೂತ್ಕೊಂಡಾಗ ಏನಾಗುತ್ತಂದರೆ ಎಕ್ಸಸ್ ಆಫ್ ಹೀಟ್ ಆಗ್ತದೆ. ಎಕ್ಸಸ್ ಆಫ್ ಹೀಟ್ ಅಂದರೆ ಅದು ಈಚೆ ಬರಬೇಕಂದ್ರೆ ಏನೋ ಒಂದು, ಉದಾಹರಣೆಗೆ ಇಮ್ಮಡಿ ಹೊಡೆಯೋದು, ಉದಾಹರಣೆಗೆ ಕುರುಪೆಗಳು ಬರುವುದು, ಉದಾಹರಣೆಗೆ ಹೊಟ್ಟೆ ನೋವು, ತಲೆನೋವು, ತಲೆಸುತ್ತು, ಗಾಯಗಳಾಗುವುದು, ಎಕ್ಸೆಟ್ರಾ 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 ಇವೆಲ್ಲ ಬರ್ತದೆ. ಕಾರಣ ಎಕ್ಸಸ್ ಆಫ್ ಹೀಟ್ ಆದಾಗ. ಅದರಲ್ಲೂ ಒಂದಾದ ಈ ಕಿವಿ ನೋವು. ಈ ಕಿವಿಯಲ್ಲಿ ಒಂದೊಂದು ಸರ್ತಿ ಈ ಗುಯ್ ಅಂತ ಸೌಂಡ್ ಬರ್ತೈತೆ. ಆ ಸೌಂಡ್ ಬಂದಾಗ ಏನು ಮಾಡ್ತಾರೆ, ಆ ಕಡ್ಡಿ ಹಾಕಿ ಇದು ಮಾಡಿ ಗಾಯಗಳು ಮಾಡಿಕೊಂಡು ಕಿವುಡುತನ ಆಗುತ್ತೆ. ಅಂತಹ ಒಂದು ಸಮಯದಲ್ಲಿ ದಿವ್ಯ ಔಷಧಿಯುಳ್ಳ ಈ ಗಾರ್ಲಿಕ್ಕನ್ನು ಎತ್ಕೊಳ್ಳಿ. ಒಂದು 5, 6, 4 ಅಥವಾ 10 ಎಸಲನ್ನು ಎತ್ಕೊಂಡು ಒಟ್ಟು ಬಿಡಿಸಿ ಆ ಎಸಲನ್ನು ಒಂದು ಕಪ್ಪಲ್ಲಿ ಹಾಕಿ ಎಳ್ಳೆಣ್ಣೆ ಅಥವಾ ಒಳ್ಳೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ, ಎಳ್ಳೆಣ್ಣೆ ಒಳ್ಳೆಯದು, ಚೆನ್ನಾಗಿರಬೇಕು, ಅಥವಾ ಸಾಸಿವೆ ಎಣ್ಣೆ ಚೆನ್ನಾಗಿರ್ಬೇಕಂದ್ರೆ ಒರಿಜಿನಲ್ ಆಗಿರಬೇಕು. ಸಮ ಪ್ರಮಾಣ, ಇದೆಷ್ಟು ತೂಕದ ಅಷ್ಟು ತೂಕ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಕಾಯಿಸಿ ಇದು ಮೆಲ್ಟ್ ಆಗಬೇಕು, ಕಪ್ಪಗಾಗಬೇಕು. ಅದು ಯಾವುದು ಬೆಳ್ಳುಳ್ಳಿ ಕಪ್ಪಗಾದ್ಮೇಲೆ ಅದನ್ನು ತೆಗೆದು ಸೈಡ್ಗಿಟ್ಟು ಅದನ್ನು ಶೋಧಿಸ್ಕೊಂಡು, ಈ ಯಾವಾಗ ಕಿವಿ ನೋವುತ್ತೋ ಅಂದರೆ ಸೌಂಡ್ ಬರ್ತಾಯಿದ್ದೀರ ಆ ಸಮಯದಲ್ಲಿ ಈ 2-3 ಡ್ರಾಪ್, ಅಂದರೆ ಬಿಸಿ ಎಲ್ಲ ತಣ್ಣಗಾದ ಮೇಲೆ 2-3 ಡ್ರಾಪನ್ನು ಕಿವಿಗೆ ಹಾಕ್ಕೊಂಡು ಹಂಗೆ 1-2 ನಿಮಿಷ ಇದ್ದು ಮತ್ತು ಇನ್ನೊಂದು ಈ ಕಿವಿಗೆ ಹಾಕ್ಕೊಂಡು ಆ ಥರ ಮಾಡ್ತಾ ಬಂದರೆ ಇಮ್ಮಿಡಿಯೇಟ್ಲಿ ಆ ಸೌಂಡ್ ಹೋಗುತ್ತೆ, ಆ ನೋವು ಸಹ ಹೋಗುತ್ತೆ. ಸ್ನೇಹಿತರೆ, ಇಂತಹ ದಿವ್ಯ ಔಷಧಿಯುಳ್ಳ ಈ ಬೆಳ್ಳುಳ್ಳಿಯನ್ನು ಪ್ರತಿಯೊಬ್ಬರ ಮನೆಗೂ ಇರಬೇಕಿದ್ರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.